ಇನ್ನೊಂದು ವರ್ಷ ಆದ್ರೂ ಪರವಾಗಿಲ್ಲ, ಮತ್ತೆ ನೀವು ಈ ಶಾಂತಿ ಕ್ರಾಂತಿ ಸಿನಿಮಾನ ನಮ್ಮ ಕ್ರೇಜಿ ಸ್ಟಾರ್ ಅಭಿಮಾನಿಗಳಿಗೋಸ್ಕರ ಆಗ್ಲಿ ರಿಲೀಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ, ಜೈ ಕ್ರೇಜಿ ಸ್ಟಾರ್, ಜೈ ಕ್ರೇಜಿ ಸ್ಟಾರ್, ಜೈ ಶಾಂತಿ ಕ್ರಾಂತಿ. ರೀ ಏನೇ ಯಾಕೆ ಈ ತರ ಕುತ್ಕೊಂಡಿದೀರಾ? ಬೇಜಾರಾಗಿದೆ ಕಣೆ. ಬೇಜಾರ? ಏನ ಆಕಾಶನೇ ನಿಮ್ ತಲೆ ಮೇಲೆ ಬಿದ್ದಿರೋ ತರ ಕುತ್ಕೊಂಡಿದಿರಲ್ಲ? ಹಂಗೆ ಆಗಿದೆ ಅನ್ಕೋ. ಹಂಗೆ ಆಗಿದ್ಯಾ? ಅದೇನಂತ ನಂತರ ಹೇಳ್ಕೊಳ್ಳಿ. ಏನಂತ ಹೇಳಿ ಶ್ವೇತಾ? ಯಾಕೆ ಏನಾಯ್ತು ಅಂತದು? ಶಾಂತಿ ಕ್ರಾಂತಿ ಸಿನಿಮಾ ಐತಲ್ಲ, ಹಾ ರಿಲೀಸ್ ಆಗುತ್ತಾ? ಅದೇ ಬಂದಿರೋದಿಲ್ಲ ದೊಡ್ಡ ಪ್ರಾಬ್ಲಮ್. ಯಾಕೆ ಅಂತದೇನಾಯ್ತು? ನೋಡಿ, ಹ್ಮ್ ಈಗ ಶಾಂತಿ ಕ್ರಾಂತಿ ಸಿನಿಮಾನ ರಿಲೀಸ್ ಮಾಡ್ಬೇಕಂತೇಳಿ ಸಿಕ್ಕಾಬಟ್ಟೆ ಟ್ರೆಂಡ್ ಶುರು ಆಯ್ತು. ಹೌದು, ನೀನು ನೋಡಿದ್ಯಾ? ಹೌದು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಯೂಟ್ಯೂಬ್, ಯಾರ ಮೊಬೈಲ್ ನಲ್ಲಾದ್ರೂ ನೋಡು, ಅದೇ ಶಾಂತಿ ಕ್ರಾಂತಿನೇ ಓಡ್ತಾ ಇತ್ತು. ಹೌದು, ನಾನು ನೋಡಿದೀನಿ. ಆದ್ರೆ ಈಗ ಆ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಲ್ಲಂತೆ. ಅಯ್ಯೋ, ಹೌದಾ? ಅದಕ್ಕೆ ಕುತ್ಕೊಂಡಿರೋದು ಕಣೆ. ಹೌದಾ? ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ನಮ್ಮ ಕ್ರೇಜಿ ಸ್ಟಾರ್ ಅವ್ರ ತಮ್ಮ ಬಾಲಾಜಿ ಅವರು ಈಗ ನಡೀತಾ ಇರತಕ್ಕಂತ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆಯಲ್ಲ ಶಾಂತಿ ಕ್ರಾಂತಿ, ಈ ವಿದ್ಯಮಾನಗಳ ಬಗ್ಗೆ ಒಂದಿಷ್ಟು ಅಣ್ಣ ತಮ್ಮ ಅಂದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತೆ ಬಾಲಾಜಿ ಅವರು ಚರ್ಚೆ ಮಾಡಿರಂತೆ, ಸಿನಿಮಾ ರಿಲೀಸ್ ಮಾಡ್ಬೇಕಾ ಬೇಡ ಅಂತ. ಚರ್ಚೆ ಮಾಡ್ಬೇಕಾದ್ರೆ ಏನಾಗಿದೆ ಅಂದ್ರೆ, ಆ ಶಾಂತಿ ಕ್ರಾಂತಿ ಸಿನಿಮಾದ ರೀಲ್ಸ್ ಇದೆಯಲ್ಲ, ಆ ರೀಲ್ ಎಲ್ಲ ಮೆಲ್ಟ್ ಆಗೋಗ್ಬಿಟ್ಟಿದಂತೆ. ತುಂಬಾ ವರ್ಷ ಆಯ್ತಲ್ವಾ? ರೀಲ್ ಮೆಲ್ಟ್ ಆಗಿರೋದಕ್ಕೆ ಈಗ ಅದನ್ನ ಡಿಜಿಟಲ್ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೂ 1 ವರ್ಷ ಆಗುತ್ತಂತೆ. ಅಂದ್ರೆ ಡಿಜಿಟಲ್, ಆಮೇಲೆ DTS, ರೀ ರೆಕಾರ್ಡಿಂಗು, ಅದನ್ನೆಲ್ಲ ನೀಟಾಗಿ ಮಾಡ್ಬೇಕಂದ್ರೆ 1 ವರ್ಷ ತಗೊಳತ್ತಂತೆ ಕಣೆ. ಹೋಗ್ಲಿ, 1 ಇಯರ್ ಆದ್ಮೇಲೆ ಆದ್ರೂ ರಿಲೀಸ್ ಮಾಡ್ತಾರಾ? ಅದು ಕೂಡ ಗ್ಯಾರಂಟಿ ಹೇಳ್ತಾ ಇಲ್ಲ. ಅದು ಕನ್ಫರ್ಮ್ ಇಲ್ವಾ? ಯಾಕಂದ್ರೆ ಆ ಸೋರ್ಸ್ ಹುಡುಕ್ತಾ ಇದಾರಂತೆ, ಎಲ್ಲಾ ಕಡೆಯಿಂದ ಆ ಸೋರ್ಸ್ ಹುಡುಕ್ತಾ ಇದಾರಂತೆ, ಸಿಗ್ತಾ ಇಲ್ಲ ಅಂತೆ. ಸಿಕ್ತಂದ್ರೆ ನಾವು ಆದಷ್ಟು ಶಾಂತಿ ಕ್ರಾಂತಿನ ರಿಲೀಸ್ ಮಾಡ್ತೀವಂತ ಹೇಳ್ತವ್ರೆ. ನನಗಷ್ಟೇ ಅಲ್ಲ ಕಣೆ, ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತ ಕ್ರೇಜಿ ಸ್ಟಾರ್ ಫ್ಯಾನ್ಸ್ ಗಳೆಲ್ಲ ಬೇಜಾರಾಗ್ಯಾರ. ಹೌದೌದು, ನಾವು ಅಷ್ಟೇನೆ. ರಿಲೀಸ್ ಆದ್ರೆ ಎಲ್ಲ ಹೋಗೋಣ ಅಂತ ಹೇಳಿದ್ರಿ. ಹೌದು. ನೋಡಿದ್ರೆ ಈಗ ನೀನು ಈ ಶಾಂತಿ ಕ್ರಾಂತಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದ್ಯಾ? ಥಿಯೇಟರ್ ಅಲ್ಲಿ ನೋಡಿರ್ಲಿಲ್ಲ. ನೋಡ್ರೆ ಸಾಧ್ಯ ಇರ್ಬೋದು, ನಾನೇ ನೋಡಿಲ್ಲ, ನೋಡ್ತೀಯ? ಥಿಯೇಟರ್ ಅಲ್ಲೆಲ್ಲ ನೋಡಿಲ್ಲ, ಟಿವಿಲ್ ನೋಡಿರೋದು. ಟಿವಿಯಲ್ಲಿ ನೋಡಿದ್ಯಾ? ನಾನ್ ಟಿವಿಯಲ್ಲೂ ಕೂಡ ನೋಡಿಲ್ಲ ಕಣೆ. ಯಾಕಂದ್ರೆ ಮೂವಿನ ನೋಡಿದ್ವಾ? ಬರೀ ಸಾಂಗ್ಗಳು ಕೇಳಿದ್ ನೋಡವ. ಸಾಂಗ್ಗಳು ಮಾತ್ರ ಸಖತ್ತಾಗಿದೆ, ಒಂದೊಂದು ಸಾಂಗ್ ಅಲ್ಟಿಮೇಟ್. ಹೌದು, ಎಷ್ಟು ಸರಿ ಕೇಳಿದ್ರು ಸಾಂಗ್ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ಹಂಗಿದೆ ಸಾಂಗ್ಸ್ ಗಳೆಲ್ಲ. ಆದ್ರೆ ಏನ್ ಮಾಡ್ತೀರಾ, ರಿಲೀಸೇ ಮಾಡ್ತಿಲ್ವಲ್ಲ, ಅದೇ ಒಂದು ಮನ್ಸಿಗೆ ಬೇಜಾರಾಗಿರೋದು. ಈಗ ಟಿವಿಯಲ್ಲಿ ನೋಡೋಣ ಅಂದ್ರೆ ಮನ್ಸು ಬರ್ತಾ ಇಲ್ಲ, ಥಿಯೇಟರ್ ನೋಡ್ದಂಗ ಅನ್ಸಲ್ಲ, ಫೀಲೇ ಬರಲ್ಲ. ಆ ಸಾಂಗ್ಗಳು ನೋಡಕರಾಗ್ಲಿ ಹೋಗ್ಬೇಕು ಕಡೆ ಥಿಯೇಟರ್ಗೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಆಮೇಲೆ ಇನ್ನೊಂದು ಏನಿದೆ ಗೊತ್ತಾ? ಪ್ರತಿದಿನವೂ ಭೂಮಿ ಮೇಲೆ ಒಳ್ಳೆ ಜನರು ಹುಟ್ಟೋದಿಲ್ಲ, ಹೋರಾಡೋರು ಪ್ರತಿ ಕ್ಷಣವೂ ಸತ್ತವರಂತೆ ಬಾಳೋದಿಲ್ಲ, ಒಳ್ಳೆಯ ತನಕ್ಕೆ ಹೋರಾಡೋಣ. ಎಂತಂದ ಸಾಂಗು. ಇದ್ದರೆ ನಾವು ಸುಮ್ಮನಿದ್ದರೆ ಬೆನ್ನು ಹತ್ತುತ್ತಾರೆ, ಅಯ್ಯೋ ಒದ್ದರೆ ನಾವು ಎದ್ದು ಒದ್ದರೆ ಕಾಲು ಒತ್ತುತ್ತಾರೆ, ಅಯ್ಯೋ. ಏನ್ ಸಾಂಗು ಅದು! ಈಗ ಶ್ವೇತಾ, ಈ ಸ್ವಾತಂತ್ರ್ಯ ದಿನಾಚರಣೆಗೆ ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ಗಳಲ್ಲೂ 1 2 3 1 2 3 ನಮ್ಮ ಬಾವುಟದ ಬಣ್ಣ 3 ಈ ಸಾಂಗ್ ನ ಡ್ಯಾನ್ಸ್ ಮಾಡ್ಸಿರ್ತಾರೆ ಕಣೆ. ಹೌದು, ನಮ್ ಸ್ಕೂಲಲ್ಲೂ ಮಾಡ್ಸಿದ್ವಿ ನೋಡು. ಈಗ ಟ್ರೆಂಡ್ ಇರೋದಕ್ಕೆ ಎಲ್ಲ ಕಡೆನೂ ಮಾಡ್ಸಿರ್ತಾರೆ. ಇಷ್ಟೆಲ್ಲ ಇದ್ದು ಈ ಸಿನಿಮಾ ರಿಲೀಸ್ ಆಗ್ತಿಲ್ವಲ್ಲ, ಅದನ್ನ ಬೇಜಾರಾಗ್ತಿರೋದು. ನನಗ್ ಅನ್ಸುತ್ತೆ ಎಲ್ರು ಇಷ್ಟೊಂದು ವೇಟ್ ಮಾಡ್ತಿದಾರೆ ಅಂದ್ಮೇಲೆ ರಿಲೀಸ್ ಮಾಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ನಾವ್ ಅಂದ್ಕೊಂತೀವಿ, ಆದ್ರೆ ಬಾಲಾಜಿ ಅವರು ಸ್ಪಷ್ಟನೆ ಕೊಟ್ಬಿಟ್ರಲ್ಲ. ಅವ್ರ ಹೆಂಗ್ ಹೇಳಿದಾರೆ ಅಂದ್ರೆ, ಈ ಕಡೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಹೇಳ್ಬಿಟ್ಟಾರೆ.
ಈಗ ರಿಲೀಸ್ ಆಗತ್ತಾ ಇಲ್ಲೋ. ಅದೇ ಈಗ ಇನ್ನೊಂದು ವಿಷಯ ಗೊತ್ತಾ, ಹೇಳಿ. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಮಾಡೋದಿಕ್ಕೆ ಏನಿಲ್ಲ ಅಂದ್ರೂ ಒಂದು 10 ಕೋಟಿ ರೂಪಾಯಿ ಖರ್ಚಾಗತ್ತಂತ. 10 ಕೋಟಿ ರೂಪಾಯಿ ರಿಕವರಿ ಆಗುತ್ತಾ? ಹೌದು. ಕೆಲವರು ಹೇಳ್ತಾರೆ ಈ ಟ್ರೆಂಡ್ ಅಲ್ಲಿ ಆಗುತ್ತೆ ಅಂತ. ಆಗುತ್ತೆ ಅಂತ. ಆಮೇಲೆ ಈ ಟ್ರೆಂಡ್ ಬರೀ ಕೇವಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ವ್ಯೂವರ್ಸ್ ಗಳಿಗಷ್ಟೇ, ಇವ್ರು ಯಾರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಲ್ಲ ಅಂತ ಹೇಳ್ತಾರೆ. ನಿನ್ನ ಅಭಿಪ್ರಾಯ? ಇರ್ಬೋದೇನು. ಇಲ್ಲ ಕಣೆ, ನಮ್ಮ ಕ್ರೇಜಿ ಸ್ಟಾರ್ ಫ್ಯಾನ್ಸ್ ಗಳು ಏನ್ ಹೇಳಿದಾರೆ ಗೊತ್ತಾ, ಅದ್ ಏನೇ ಆಗ್ಲಿ ನಾವು ಫ್ಯಾಮಿಲಿ ಬಂದ್ ಸಿನಿಮಾ ನೋಡ್ತೀವಿ, ನಮ್ಮ ಮಕ್ಳಿಗೂ ತೋರಿಸ್ತೀವಿ. ಯಾಕಂದ್ರೆ ನಾವು ಕೂಡ ನಮ್ಮ ಮಕ್ಳಿಗೆ ಸಿನಿಮಾ ತೋರಿಸಿಲ್ಲ, ನೋಡಿಲ್ಲ. ನಾವೇ ಇನ್ನು ಥಿಯೇಟರ್ ಸಿನಿಮಾ ನೋಡಿಲ್ಲ, ಅವಾಗೆಲ್ಲ ಟಿವಿಯಲ್ಲೇ ನೋಡಿದೀವಿ, ಯೂಟ್ಯೂಬ್ ಅಲ್ಲಿ ನೋಡಿದೀವಿ. ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಎಲ್ಲಾರು ಒಂದು ಆಸೆ. ಆಮೇಲೆ ನಮ್ಮ ಬಾಲಾಜಿ ಅವ್ರು ಏನ್ ಹೇಳಿದ್ರು ಗೊತ್ತಾ, ನಮ್ಮ ಕನ್ನಡದ ಜನತೆ, ನಮ್ಮ ಕ್ರೇಜಿ ಸ್ಟಾರ್ ಫ್ಯಾನ್ಸ್ ಜನತೆ ಎಲ್ರು ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ಈ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಇಷ್ಟೊಂದು ಒಲವು ತೋರಿಸಿದ್ರ. ನಮ್ಮ ಕರ್ನಾಟಕದ ಜನತೆಗೆ ನಾನು ಮತ್ತೆ ನಮ್ಮ ಅಣ್ಣ ಯಾವತ್ತು ನಿಮ್ಮ ಈ ಒಂದು ಪ್ರೀತಿಗೆ ನಾವ್ ಯಾವತ್ತು ಮೋಸ ಮಾಡಲ್ಲ, ನೋಡ್ತೀವಿ, ಆದಷ್ಟು ರಿಲೀಸ್ ಮಾಡೋಕೆ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ನಿಮ್ಮ ಒಂದು ಪ್ರೀತಿಗೆ ಅದೆಷ್ಟು ಕೋಟಿ ಕೊಟ್ರು ಸಾಕಾಗಲ್ಲ ಅಂತ ಹೇಳಿದಾರೆ. ನೋಡೋಣ ಬಿಡಿ, ನೋಡೋಣ. ರಿಲೀಸ್ ಆದ್ರೆ ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡೋಣ. ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ, ಯೂಟ್ಯೂಬ್ ಇದೆ. ಅದೇ ಅದ್ರಲ್ಲಿ ಗೊತ್ತಾ, ಉದಯ ಟಿವಿ ಈ ಟ್ರೆಂಡ್ ರಿಲೀಸ್ ಮಾಡ್ಕೊಂಡು ವಾರದಲ್ಲಿ ಎರಡೆರಡು ದಿನ ಟೆಲಿಕಾಸ್ಟ್ ಮಾಡಕತ್ ಬಿಟ್ಟಾರ. ಹೌದಾ? ಶಾಂತಿ ಕ್ರಾಂತಿ ಸಿನಿಮಾನ ಯೂಟ್ಯೂಬ್ ಅಲ್ಲೂ ಅಷ್ಟೇ. ಇನ್ನೊಂದ್ ವಿಷಯ ಗೊತ್ತಾ, ಈ ಟ್ರೆಂಡ್ ಇಂದ ನಮ್ಮ ಕ್ರೇಜಿ ಸ್ಟಾರ್ ಅವರಿಗೆ ₹1 ಸಹಾಯ ಕೂಡ ಆಗಿಲ್ಲ. ಹೌದು, ಅದೇ ಆಗುತ್ತೆ. ಈ ಟ್ರೆಂಡ್ ಇಂದ ಎಲ್ಲ ಯೂಟ್ಯೂಬರ್ಸ್, ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು, ಫೇಸ್ಬುಕ್ ರೀಲ್ಸ್ ಮಾಡೋರು, ಹಾಗೆ ಆಡಿಯೋ ಕಂಪ್ನಿಯವರಿಗೆ ಇದರಿಂದ ತುಂಬಾನೇ ಲಾಭ ಆಗಿದೆ. ನಮ್ಮ ಕ್ರೇಜಿ ಸ್ಟಾರ್ಸ್ ಅವರಿಗೆ ₹1 ಲಾಭ ಆಗಿಲ್ಲ. ಬಟ್ ಅವರಿಗೆ ಒಂದು ಒಳ್ಳೆ ಮತ್ತೆ ಹೆಸರು ಬಂತು ಕಣೆ. ಹೌದು. ಇಷ್ಟು ದಿನ ಕ್ರೇಜಿ ಸ್ಟಾರ್ ಸರ್ ಅಂದ್ರೆ ಏನಂತ ಸ್ವಲ್ಪ ಎಲ್ಲ ಏನೋ ಒಂಥರ ನೆಗೆಟಿವ್ ಮಾತಾಡೋರು. ಯಾರೆಲ್ಲ ನಮ್ಮ ಕ್ರೇಜಿ ಸ್ಟಾರ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಅವ್ರಿಗೆಲ್ಲ ಈ ಒಂದು ಶಾಂತಿ ಕ್ರಾಂತಿ ಟ್ರೆಂಡ್ ಎಲ್ಲರಿಗೂ ಸ್ವಲ್ಪ ಬಾಯಿ ಮೇಲೆ ಹಿಂಗ್ ಇಟ್ಕೊಂಡಂಗ್ ಮಾಡಿದೆ ಅಂತ ನನ್ನ ಒಂದು ಅನಿಸಿಕೆ. ಏನ್ ಹೇಳ್ತೀಯ? ಹೌದು ಅಲ್ವಾ? ನಾವಂತೂ ನಮ್ಮ ಕ್ರೇಜಿ ಸ್ಟಾರ್ ಸಿನಿಮಾಗಳು ಯಾವ್ದೇ ಇರ್ಲಿ, ಯಾವ್ದೇ ಸಿನಿಮಾ ಆಗ್ಲಿ, ಅವ್ರ ಸಿನಿಮಾದಲ್ಲಿ ಹಾಡ್ ಹೆಂಗಿರ್ತಾವ? ಸೂಪರ್ ಆಗಿರುತ್ತೆ. ಎಲ್ಲಾ ಸಾಂಗ್ಸ್ ಅಷ್ಟೇನೆ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಹೌದು. ಏನೇ ಆಗ್ಲಿ ಶ್ವೇತಾ, ಸಾಂಗ್ಸ್ ಬಗ್ಗೆ ಏನು ಹೇಳಂಗೆ ಇಲ್ಲ. ಇನ್ನೂ 10 ವರ್ಷ ಆಗ್ಲಿ, ಇನ್ನೂ 20 ವರ್ಷ ಆಗ್ಲಿ, ಈ ಪ್ರೇಮಲೋಕ, ಶಾಂತಿ ಕ್ರಾಂತಿ, ರಣಧೀರ, ಪುಟ್ನಂಜ, ರಾಮಚಾರಿ, ಅಂಜದ ಗಂಡು, ಆ ಒಂದು ಸಿನಿಮಾಗಳ ಸಾಲುಗಳು ಹೇಳ್ಕಂತ ಹೋದ್ರೆ ಮುಗಿಯಲ್ಲ. ಸಿನಿಮಾದ ಎಲ್ಲಾ ಸಾಂಗ್ಸ್ ಅಷ್ಟೇನೆ, ಯಾವ ಸಿನಿಮಾ ತಗೊಂಡ್ರು ಎಲ್ಲಾ ಸಾಂಗ್ಸ್ ಅಷ್ಟೇನೆ ಸೂಪರ್ ಆಗಿದಾವೆ. ಅದು ನಮ್ಮ ಕ್ರೇಜಿ ಸ್ಟಾರ್ ಮತ್ತೆ ಹಂಸಲೇಖ ಸರ್ ಅವರ ಕಾಂಬಿನೇಷನ್, ಅಲ್ಟಿಮೇಟ್ ಕಾಂಬಿನೇಷನ್. ಅದ್ರಲ್ಲೂ ನಮಗೆ ನಮ್ಮ ಕ್ರೇಜಿ ಸ್ಟಾರ್ ಮತ್ತೆ ಹಂಸಲೇಖ ಅವರ ಒಂದು ಯಾರೇ ನೀನು ಚೆಲುವೆ ಸಿನಿಮಾದ ಒಂದು ಸಾಂಗ್ ಇದೆಯಲ್ಲ, ಕುಶಲವೇ ಕ್ಷೇಮವೇ. ನೂರಾರು ಪ್ರೇಮದಾಸರು ಪ್ರೀತಿಸಿ ದೂರವಾದರು, ನಾವೆಂದು ದೂರ ಇದ್ದರು, ವಿರಹದಲ್ಲೇ ನೊಂದ ಮಿತ್ರರು, ನೋಡದೆ ಇದ್ದರು ಪ್ರೀತಿಸೋ ಇಬ್ಬರು, ನೋಡೋರ ಕಣ್ಣಲ್ಲೇ ಏನೇನೋ ಹಾಡೋ ಹುಚ್ಚರು, ದೂರಾನೇ ಆರಂಭ ಸೇರೋದೆ ಅಂತಿಮ, ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ನೆಚ್ಚರು, ದೂರದಲ್ಲೇ ಹಾಯಾಗಿದೆ ಕಾಯುವುದೇ ಸುಖವಾಗಿದೆ, ಯಾರೇ ನೀನು ಚೆಲುವೆ ಎಂದಿದೆ, ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಳೆ, ಓದಮ್ಮ ನನ್ನ ಓಲೆ. ಆಕ್ಚುಲಿ ಯಾರೇನು ಚೆಲುವೆ ಸಿನಿಮಾನ ಫಸ್ಟ್ ಗೆ ಥಿಯೇಟರ್ ನೋಡಿರ್ಲಿಲ್ಲ, ಆಮೇಲೆ ಮತ್ತೆ ರಿಲೀಸ್ ಆಯ್ತು. ಇಲ್ಲಿ ನಮ್ಮ ದಾವಣಗೆರೆಯ ಪದ್ಮಾಂಜಲಿ ಥಿಯೇಟರ್ ಅಲ್ಲಿ. ಅವಾಗ ಮತ್ತೆ ಹೋಗಿ ನೋಡಿದೆ ನೋಡವ ಈ ಸಿನಿಮಾನ. ಆ ಒಂದು ಇದನ್ನ ಮರೆಯಕ್ಕಾಗಲ್ಲ.
ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಮ್ಮ ಕ್ರೇಜಿ ಸ್ಟಾರ್ ಫ್ಯಾನ್ಸ್ ಗಳಿಗೆಲ್ಲ ತುಂಬಾನೇ ಬೇಜಾರಾಗಿದೆ. ಹಾಗಾಗಿ ಆದಷ್ಟು ಬೇಗ ಇದನ್ನೆಲ್ಲ ಒಂದು ಏನೇನೆಲ್ಲ ಅಡೆತಡೆಗಳಿದಾವು, ಏನೇನೆಲ್ಲ ಒಂದು ಕೆಲಸ ಕಾರ್ಯಗಳಿದೆ, ಈ ಒಂದು ಎಲ್ಲಾ ಒಂದು ಅಡೆತಡೆಗಳೆಲ್ಲ ಹೋಗಿ ಆದಷ್ಟು ಬೇಗ ಮೆಲ್ಟ್ ಆಗಿರೋ ಇದನ್ನ ರೆಡಿ ಮಾಡಿ ಆಗ್ಲಿ, ಇನ್ನೊಂದು ವರ್ಷ ಆದ್ರೂ ಪರವಾಗಿಲ್ಲ, ನಮ್ಮ ಕ್ರೇಜಿ ಸ್ಟಾರ್ ಫ್ಯಾನ್ಸ್ ಗಳೆಲ್ಲ ವೇಟ್ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ನಾವು ಕ್ರೇಜಿ ಸ್ಟಾರ್ ಅವ್ರನ್ನ ಕೇಳ್ಕೊಳ್ಳೋದೊಂದೇ, ಬಾಲಾಜಿ ಸರ್ನ ಕೇಳ್ಕೊಳ್ಳೋದೊಂದೇ, ಇನ್ನೊಂದು ವರ್ಷ ಆದ್ರೂ ಪರವಾಗಿಲ್ಲ ಮತ್ತೆ ನೀವು ಈ ಶಾಂತಿ ಕ್ರಾಂತಿ ಸಿನಿಮಾನ ನಮ್ಮ ಕ್ರೇಜಿ ಸ್ಟಾರ್ ಅಭಿಮಾನಿಗಳಿಗೋಸ್ಕರ ಆಗ್ಲಿ ರಿಲೀಸ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ, ಜೈ ಕ್ರೇಜಿ ಸ್ಟಾರ್, ಜೈ ಕ್ರೇಜಿ ಸ್ಟಾರ್, ಜೈ ಶಾಂತಿ ಕ್ರಾಂತಿ, ಜೈ ಶಾಂತಿ ಕ್ರಾಂತಿ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.